ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ವಜ್ರಬಂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜರಕುಂಟಿ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿರುವುದಾಗಿ ಆರೋಪಿಸಿ ಸ್ಥಳೀಯ ಮಹಿಳೆಯರು ಹಾಗೂ ಸಾರ್ವಜನಿಕರು ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸಿದ್ದಾರೆ. ಗ್ರಾಮದಲ್ಲಿ ಸುಮಾರು 8 ರಿಂದ 9 ಅಂಗಡಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟವಾಗ್ತಾ ಇದ್ದು, ಇದರಿಂದ ಅನೇಕ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ ಎಂದು ಮಹಿಳೆಯರು ದೂರಿದ್ದಾರೆ. ಮದ್ಯಪಾನದ ಪರಿಣಾಮವಾಗಿ ಗಂಡ ಹೆಂಡತಿ ಜಗಳಗಳು ಹೆಚ್ಚಾಗಿ ಮನೆಗಳಲ್ಲಿ ಶಾಂತಿಗೆ ಭಂಗವಾಗ್ತಾ ಇದೆ. ಕುಡಿದು ಬರುವವರು ಹೆಂಡತಿ ಮತ್ತು ಮಕ್ಕಳಿಗೆ ದೌರ್ಜನ್ಯ ನಡೆಸುತ್ತಿರುವಂತಹ ಘಟನೆಗಳು ಹೆಚ್ಚಾಗ್ತಿರೋದ್ರಿಂದ ಗ್ರಾಮದಲ್ಲಿ ನೆಮ್ಮದಿ ಇಲ್ಲದ ಪರಿಸ್ಥಿತಿ ಉಂಟಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಶಾಲೆ ಸುತ್ತಮುತ್ತಲೂ ಮದ್ಯ ತಯಾರಿ ಮತ್ತು ಮಾರಾಟ ನಡೆಯುತ್ತಿರುವುದು ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂಬ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಅಕ್ರಮ ಮದ್ಯ ಮಾರಾಟವನ್ನು ತಕ್ಷಣ ನಿಲ್ಲಿಸಿ ಸಂಬಂಧಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನೀವು ನಿಂತ್ಕಮ್ಮ. ಯಾವ್ದಕ್ಕೆ ಬಂದಿರ ಸ್ಟೇಷನ್ಗೆ? ಜಿಗದ್ ಮಾತಾಡ್ರಿ. ಯಾವ್ರಮ್ಮ? ಮಾತಾಡ್ರಿ. ಬರೀ ಸಾರಾದ ಅಂಗಡಿಗೆ ಹೋಗೋದು, ದುಡ್ಡು ಬಂದು ಬೆಳತ ನಿದ್ದೆ ಮಾಡಿಬಿಡೋದು. ಒಬ್ಬೊಬ್ರು ಮದುವೆ ಆದ ಹೆಣ್ಮಕ್ಳು ತಾಳಿ ಇರ್ತಾರ, ಬಳಿ ಇರ್ತಾರ, ಹಂಗೈತೆ ಗಂಡ ಚೀಲ ಕೊಡ್ತಾರ. ಮುಂಜಾನೆ ಚಂಜನ ಅದ್ರಾಗ ಇರ್ತಾರೆ. ಒಟ್ಟು ನಮ್ಮೂರಾಗ ಅಂಗಡಿ ಬಂದ ಮಾತಾಡ್ರಿ. ಗ್ರಾಮವನ್ನು ಮದ್ಯಪಾನ ಮುಕ್ತ ಗ್ರಾಮವನ್ನಾಗಿ ಘೋಷಿಸುವಂತೆ ಮಹಿಳೆಯರು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಈ ಸಂಬಂಧ ಯಲಬುರ್ಗಾ ಪೊಲೀಸ್ ಠಾಣಾ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಲಾಗಿದ್ದು, ಶೀಘ್ರ ಕ್ರಮಕ್ಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಒಬ್ಬೊಬ್ರು ಮಾತಾಡ್ರಿ. ಯಾರು ಒಬ್ರು ಗಟ್ಟಿ ಮಾತಾಡ್ರಿ. ಯಾರೊಬ್ರು ಹೇಳಮ್ಮ. ಗ್ರಾಮದಲ್ಲೇ ಭಯಂಕರ ಹೆಣ್ಣು ಮಕ್ಕಳಿಗೆ ಬಾಳವನ್ನು ನಮಗೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸರ್ಕಾರದಲ್ಲಿ ನಾವು ಬೇಡಿಕೆಯನ್ನಕ್ಕೆ ಬಂದಿದ್ದೇವೆ. ಈ ತಾಲೂಕಿನ ಗ್ರಾಮದಲ್ಲೇ ನಮ್ಮೂರಿಗೆ ಮದ್ಯಪಾನವನ್ನು ಬರಬಾರದು ಕೈ ಮುಗದ ಕೇಳಿಕೆ ಮಾಡ್ತೀವಿ. ನಿಮ್ಮ ಕಳಕಳಿಯಿಂದ ನಮ್ಮೂರಿಗೆ ಗ್ರಾಮದಲ್ಲೇ ಯಲಬುರ್ಗಿ ತಾಲೂಕು ಜಿಲ್ಲಾ ಕೊಪ್ಪಳ ಊರ ಹೆಸರು ಹೇಳಮ್ಮ. ಜರ್ಕುಂಟಿ ಪೋಸ್ಟ್ ದಮ್ಮೂರು ಜರ್ಕುಂಟಿ ಸರಿ ಬಂದಾವಕ್ಕವ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.